ಅಪಾಯಕಾರಿಯಾಗಿರುವ ಮಂಗಳೂರಿನ ಕೆತ್ತಿಕಲ್ಲು ಗುಡ್ಡ ಯಾವಾಗ ಕುಸಿಯುತ್ತೆ ಅನ್ನುವಂಥ ಆತಂಕ ಇದೆ. ಕೆಳಭಾಗದಲ್ಲಿ ಕೆತ್ತಿಕಲ್ಲು ಗುಡ್ಡದ ಕೆಳಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋದ್ರಿಂದ ಸಾಕಷ್ಟು ವಾಹನಗಳು ಕೂಡ ಹೋಗುತ್ತೆ. ಹೀಗಾಗಿ ಒಂದು ವೇಳೆ ಗುಡ್ಡ ಸಂಪೂರ್ಣವಾಗಿ ಕುಸಿತ ಆದರೆ ಆ ವಾಹನ ಸವಾರರಿಗೂ ಕೂಡ ಸಾಕಷ್ಟು ಅಪಾಯ ಆಗುವಂಥ ಆತಂಕ ಕೂಡ ಇದೆ. ಈಗ ಸದ್ಯಕ್ಕೆ ಆ ಕುಸಿತ ಆಗಿರ್ತಕ್ಕಂಥ ಗುಡ್ಡದ ಸ್ಥಳ ಎಂದರೆ ಅಲ್ಲಿ ಕೆಲವೊಂದಿಷ್ಟು ತಡೆಗೋಡೆ ಮತ್ತು ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ನಾನೀಗ ಅಲ್ಲೇ ಇದ್ದೇನೆ, ನೀವು ಗಮನಿಸ್ಬೋದು. ಇದು ಮಂಗಳೂರಿನ ಕೆತ್ತಿಕಲ್ಲು ಗುಡ್ಡ. ಮೇಲ್ಭಾಗದ ಗುಡ್ಡದ ಮಣ್ಣು ಕುಸಿತ ಆಗಿರುವಂಥದ್ದು. ಹೀಗಾಗಿ ಸದ್ಯ ಆ ಕುಸಿತ ಆಗಿರ್ತಕ್ಕಂಥ ಜಾಗದಲ್ಲಿ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡುವಂಥ ಕೆಲಸವನ್ನು ಹೆದ್ದಾರಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮಾಡ್ತಾ ಇದೆ. ಇಲ್ಲಿ ಚತುಷ್ಪಥ ಹೆದ್ದಾರಿ ಕಾಮಗಾರಿಗಾಗಿ ಈ ಒಂದು ಗುಡ್ಡವನ್ನು ಅಗೆಯಲಾಗಿತ್ತು. ಆದರೆ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಅಗೆಯೋದರ ಪರಿಣಾಮವಾಗಿ ಈ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗ್ತಾ ಬಂತು. ನೀವು ಗಮನಿಸ್ಬೋದು. ಈಗ ಸದ್ಯ ಅಲ್ಲಿ ಕುಸಿತ ಆಗಿರ್ತಕ್ಕಂಥ ಗುಡ್ಡ ಸ್ಥಳ ಎಂದರೆ ಅಲ್ಲಿ ಆ ಒಂದು ಕಬ್ಬಿಣದ ಒಂದು ನೆಟ್ಟನ್ನು ಹಾಕಿ ಅದರ ಮೇಲೆ ಸಿಮೆಂಟ್ನ ಒಂದು ನೀರು ಅಂದರೆ ಅದರ ಪ್ಲಾಸ್ಟರಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಆದರೆ ಇದು ಎಷ್ಟು ಬಾಳಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನೀರಿನ ರೀತಿ ಹಾಕಿರ್ತಕ್ಕಂಥ ಈ ಸಿಮೆಂಟ್ ನೀರೇ ಇದೆ. ಇದು ಆ ಮೇಲ್ಭಾಗದ ಗುಡ್ಡದ ಮಣ್ಣನ್ನು ತಡೆಯುವಷ್ಟು ಸಾಮರ್ಥ್ಯ ಇದೆಯಾ ಇಲ್ವಾ ಎನ್ನುವಂಥದ್ದು ಕೂಡ ಗೊತ್ತಿಲ್ಲ. ಆದರೆ ಈಗ ತಾತ್ಕಾಲಿಕವಾಗಿ ಈ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮಾಡ್ತಾ ಇದೆ. ಅಂದರೆ ಗುತ್ತಿಗೆಯನ್ನು ಪಡೆದುಕೊಂಡು ಇರತಕ್ಕಂಥ ಸಂಸ್ಥೆ ಏನಿದೆ ಆ ಒಂದು ಸಂಸ್ಥೆಯ ಸಿಬ್ಬಂದಿಗಳು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಗಮನಿಸ್ಬೋದು ಯಾವ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವಂಥದ್ದು. ಮೇಲ್ಭಾಗದಲ್ಲಿ ಮನೆಯನ್ನು ನೋಡಿದ್ರಿ, ಆದರೆ ಇದು ಕೆಳಭಾಗದ ದೃಶ್ಯ. ಇಲ್ಲಿ ಹೆದ್ದಾರಿ ಮೇಲೆ ಅಂದರೆ ಗಮನಿಸ್ಬೋದು, ಇಲ್ಲಿ ಹೆದ್ದಾರಿಯ ಮೇಲೆ ಮಣ್ಣು ಕುಸಿತ ಆಗಿ ಬಿದ್ದಿರುವಂಥದ್ದು. ಹೀಗಾಗಿ ಸದ್ಯ ಈ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಮಂಗಳೂರಿನಿಂದ ಕಾರ್ಕಳದ ಸಾನೂರುವರೆಗೆ ಏನು ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಇದರ ಚತುಷ್ಪಥ ಕಾಮಗಾರಿ ನಡೀತಾ ಇತ್ತು. ಇಲ್ಲಿ ರೋಡ್ ಕೆಲಸ ಆಗಿತ್ತು, ಆದರೆ ಅಷ್ಟರಲ್ಲೇ ಮೇಲ್ಭಾಗದ ಗುಡ್ಡದ ಮಣ್ಣು ಜರಿದು ಈ ರಸ್ತೆಯ ಮೇಲೆ ಬಿದ್ದಿದೆ. ಹೀಗಾಗಿ ಸದ್ಯ ಒಂದು ಬದಿಯ ರಸ್ತೆಯನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಇನ್ನೊಂದು ಬದಿಯಲ್ಲೂ ಕೂಡ 1 ವೇ ಮತ್ತು 2 ವೇ ಎರಡು ವೇಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಭಾಗದಲ್ಲಿ ಗಮನಿಸ್ಬೋದು ಡಾಮರ್ ರಸ್ತೆ ಹೊಸದಾಗಿ ನಿರ್ಮಾಣ ಮಾಡಲಾಗಿತ್ತು. ಅದರ ಮೇಲೆ ಸಂಪೂರ್ಣವಾಗಿ ಮೇಲಿಂದ ಗುಡ್ಡದ ಮಣ್ಣು ಜರಿದು ಬಂದು ಬಿದ್ದಿರುವಂಥದ್ದು. ಮತ್ತಷ್ಟು ಆತಂಕ ಇರುವಂಥದ್ದು ಸಂಪೂರ್ಣವಾಗಿ ಗುಡ್ಡ ಕುಸಿತ ಆದರೆ ಈ ಹೆದ್ದಾರಿಯ ಮೇಲೆ ಬೀಳುವಂಥ ಆತಂಕ ಇದೆ. ಸಾಕಷ್ಟು ವಾಹನಗಳು ಕೂಡ ಸಂಚಾರ ಮಾಡುತ್ತೆ. ಮಂಗಳೂರಿನಿಂದ ಸೊಲ್ಲಾಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸದ್ಯ ಈ ಕಾಮಗಾರಿಯನ್ನು ಇಲ್ಲಿ ಮಾಡಲಾಗ್ತಿದೆ. ಆದರೆ ಈ ಕಾಮಗಾರಿ ಈ ಮಳೆಗೆ ನಿಲ್ಲುತ್ತಾ ಎನ್ನುವಂಥದ್ದು ಕೂಡ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ತಾತ್ಕಾಲಿಕವಾಗಿ ಹೆದ್ದಾರಿ ಇಲಾಖೆ ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಇಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.